ಸುಗ್ರೀವಾಜ್ಞೆ ಹೊರಡಿಸಿದ್ರು ಕೂಡ ನಿಲ್ತಾ ಇಲ್ಲ ಬಡ್ಡಿ ದಂಧೆಕೋರರ ಹಾವಳಿ. ಸಿಎಂ ತವರಲ್ಲಿ ಫೈನಾನ್ಸ್ ಆಯ್ತು, ಈಗ ಮೀಟರ್ ಬಡ್ಡಿಯ ಕಿರಿಕಿರಿ ಕೂಡ ಶುರುವಾಗಿದೆ. 2 ಲಕ್ಷ ಹಣ ಕೊಟ್ಟು ಬಡ್ಡಿಗೆ ಬಡ್ಡಿ ಸೇರಿಸಿ ಒಟ್ಟು 8 ಲಕ್ಷ ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಯಾವ ರೀತಿಯಾಗಿ ಮೀಟರ್ ಬಡ್ಡಿ ದಂಧೆ ನಡೀತಾ ಇದೆ ಅಂತ ನೋಡಿ. ಸಿಎಂ ತವರಲ್ಲಿನೇ ಮೈಸೂರಲ್ಲಿನೇ ಇಲ್ಲಿವರೆಗೂ ಕೂಡ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿತ್ತು. ಈಗ ಅದರ ಬೆನ್ನಲ್ಲೇ ಬಡ್ಡಿ ಮೀಟರ್ ಬಡ್ಡಿಯ ಕಿರುಕುಳ ಕೂಡ ಹೆಚ್ಚಾಗ್ತಾ ಇದೆ. ಹುಣಸೂರು ತಾಲೂಕಿನ ಕಬ್ಬೇಕೊಪ್ಪಲು ಗ್ರಾಮದಲ್ಲಿ ಕಿರುಕುಳ ನೀಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಕುಮಾರ್ ಬೋವಿ ಎಂಬುವರಿಂದ 2 ಲಕ್ಷ ಸಾಲ ಪಡೆದಿದ್ರು ಪ್ರಸನ್ನ ಹಾಗೂ ತಾಯಿ ಯಮುನಾ. 1 ವರ್ಷ 2 ತಿಂಗಳಿಗೆ 8 ಲಕ್ಷ ಬಡ್ಡಿ ಹಣವನ್ನ ನೀಡುವಂತೆ ಕುಮಾರ್ ಬೋವಿ ಬೆದರಿಕೆ ಹಾಕಿರೋದು. ಎಲ್ಲಿಂದೆಲ್ಲಿಗೆ ಒಂದಕ್ಕೊಂದು ತಾಳೆನೆ ಹಾಕ್ತಾ ಇಲ್ಲ. 2 ಲಕ್ಷ ಸಾಲ ತೆಗೆದುಕೊಂಡಿದ್ದು ಅದಕ್ಕೆ 8 ಲಕ್ಷ ಸೇರಿಸ್ಕೊಡ್ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಬೆದರಿಕೆ ಈಗ ಕಂಡು ಬರ್ತಾ ಇದೆ. ಹೀಗಾಗಿ ಹೆದರ್ಕೊಂಡು ಬಿಟ್ಟಿದ್ದಾರೆ ತಾಯಿ ಮಗ ಇಬ್ರು. ಕೆಲ ದಿನಗಳ ಹಿಂದಷ್ಟೇ 1 ಎಕರೆ ಜಮೀನನ್ನ ಮಾರಿ 5.30 ಅಂದ್ರೆ 5,30,000 ಹಣವನ್ನ ಕೊಟ್ಟಿದ್ರಂತೆ ಪ್ರಸನ್ನ. ಇನ್ನುಳಿದ ಹಣ ನೀಡಿ ಅಂತ ಧಮಕಿ ಹಾಕ್ತಿದ್ದಾರೆ ಕುಮಾರ್ ಬೋವಿ. ಪ್ರಸನ್ನ ಹಾಗೂ ತಾಯಿ ಯಮುನಾ ಚಿಕ್ಕಪ್ಪನ ಮಗ ಅನಿಲ್ ಮೇಲೆ ಹಲ್ಲೆ ಮಾಡಿರುವಂತ ಗಂಭೀರ ಆರೋಪವೂ ಇದೆ. ಕುಮಾರ್ ಬೋವಿ, ಆತನ ಮಕ್ಕಳು ರಂಜನ್, ಸಿದ್ದೇಶ್, ಚಂದ್ರು, ಮಣಿಕಂಠ ಎಂಬುವರು ಇವರೆಲ್ಲರೂ ಸೇರ್ಕೊಂಡು ಹಲ್ಲೆ ಮಾಡಿದ್ದಾರಂತೆ. ಮೀಟರ್ ಬಡ್ಡಿಗೆ ಹಣ ತೆಗೆದುಕೊಂಡು ಪ್ರಸನ್ನರಿಂದ ಈ ರೀತಿಯಾಗಿ ಗಂಭೀರ ಆರೋಪ ಬಂದಿರುವಂಥದ್ದು. ಹಣ ತೆಗೆದುಕೊಂಡಿರೋದು 2 ಲಕ್ಷ ಸಾಲ ಅಷ್ಟೇ, ಆದರೆ 8 ಲಕ್ಷ ಕಟ್ಟಿ ಅಂತೇಳಿ ಒತ್ತಾಯಿಸ್ತಿದ್ದಾರಂತೆ. ಈಗಾಗಲೇ ಜಮೀನ್ ಮಾರಿ 5,30,000 ಕಟ್ಟಿದಾರಂತೆ. ಹಾಗಿದ್ರೂ ಕೂಡ ಮತ್ತೆ ಕಿರುಕುಳ ಕೊಡ್ತಿದ್ದಾರೆ. 8 ಲಕ್ಷ ಕೊಡಬೇಕು ಅಂತ. 1 ಎಕರೆ ಜಮೀನು ಕಳ್ಕೊಂಡಿದ್ದಾರೆ. ಈಗ ಹಾಗಿದ್ರೂ ಕೂಡ ಇವರಿಗೆ ಕಿರುಕುಳ ಮಾತ್ರ ತಪ್ತಾ ಇಲ್ಲ. ಇದು ಮೀಟರ್ ಬಡ್ಡಿ ದಂಧೆಯ ಕರಾಳ ಮುಖವನ್ನ ಬಿಚ್ಚಿಡ್ತಾ ಇದೀವಿ ನಾವು. ತಾಯಿ ಮಗ ಇಬ್ರು ಕೂಡ ಸಾಲ ಪಡ್ಕೊಂಡಿದ್ರು. ತೆಗೆದುಕೊಂಡಿದ್ದು 2 ಲಕ್ಷ ಸಾಲ, ಈಗ 5 ಲಕ್ಷ ಕಟ್ಟಿದ್ದಾರೆ. ಹಾಗಿದ್ರೂ ಕೂಡ ಮತ್ತೆ ಬಡ್ಡಿ ಕಟ್ಟಿ ಒಟ್ಟು 8 ಲಕ್ಷ ಕಟ್ಟಬೇಕು ನೀವು ಅಂತ ಕಿರುಕುಳ ಕೊಡ್ತಿದ್ದಾರಂತೆ. ಅಷ್ಟೇ ಅಲ್ಲ, ತಾಯಿ ಮಗ ಮನೇಲಿರೋರ್ ಮೇಲೆಲ್ಲ ಹಲ್ಲೆ ಮಾಡಿದ್ದಾರಂತೆ. ಪ್ರಸನ್ನ ಕುಮಾರ್ ಅಂತ ಕೆಬ್ಬೆಕೊಪ್ಪಲು. ನಮ್ಮ ಕುಮಾರ್ ಗೋವಿ ಅನ್ನೋರು 2 ಲಕ್ಷ ರೂಪಾಯಿ ಮೀಟ್ರ್ ಬಡ್ಡಿಗೆ ಅಂದ್ಬಿಟ್ಟು ಅಮೌಂಟ್ ಕೊಟ್ಟಿದ್ರು. 1 ವರ್ಷದ ಮೇಲೆ 2 ತಿಂಗಳಾಗಿತ್ತು. ಸುಮಾರು ಅದು ಬಡ್ಡಿ ಎಲ್ಲ ಬೆಳೆದು 7 ಲಕ್ಷ ರೂಪಾಯಿ ಆಗಿತ್ತು. ನಮ್ಮ ಮನೆ ಹತ್ರ ಎಲ್ಲ ಬಂದು ಜಗಳ ಮಾಡ್ತಿದ್ರು. ಅವ್ರ ಕಿರುಕುಳ ನಂಗೆ ತಡ್ಕೊಳಕ್ಕಾಗ್ದಂಗೆ 1 ಎಕರೆ ಜಮೀನು ಮಾರ್ಬಿಟ್ಟು ನನ್ನ ಕೈಲಿ ಇಷ್ಟೇ ಆಗೋದಂತ 5 ಲಕ್ಷ ರೂಪಾಯಿ ತಗೊಂಡೋಗಿ ಕೊಟ್ಟೆ. ಆಮೇಲೆ ನಾನು ನಮ್ಮ ತಾಯಿಯವರು ಬೈಕಲ್ಲಿ ಹೋಗ್ತಿದ್ದು. ಇನ್ನೂ 1 ಲಕ್ಷ ಕೊಟ್ಟಿಲ್ಲ ಅಂದ್ಬಿಟ್ಟು ನನ್ನ ಮೇಲೆ ನನ್ನ ತಾಯಿ ಮೇಲೆ ಹಲ್ಲೆ ಮಾಡಿದ್ರು. ಇದನ್ನು ನೋಡ್ಬಿಟ್ಟು ನಮ್ಮ ಚಿಕ್ಕಪ್ಪನ ಮಗ ಬಿಡ್ಸೋಕೆ ಬಂದಿದ್ದೆ ಅನಿಲ್ ಅಂತ ಅವನ ಹೆಸರು, ಅವನ ಮೇಲೂ ಹಲ್ಲೆ ಮಾಡಿದ್ರು. ನಮ್ಮ 3 ಜನಕ್ಕೂ ಬಳೆಗಾಲೆಲ್ಲ ತಗೊಂಡು ಹೊಡೆದ್ರು. ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ ಕೆಬ್ಬೆಕೊಪ್ಪಲು. ನಮ್ಮ ಕುಮಾರ್ ಗೋವಿ ಅನ್ನೋರು 2 ಲಕ್ಷ ರೂಪಾಯಿ ಮೀಟ್ರ್ ಬಡ್ಡಿಗೆ ಅಂದ್ಬಿಟ್ಟು ಅಮೌಂಟ್ ಕೊಟ್ಟಿದ್ರು. 1 ವರ್ಷದ ಮೇಲೆ 2 ತಿಂಗಳಾಗಿತ್ತು. ಸುಮಾರು ಅದು ಬಡ್ಡಿ ಎಲ್ಲ ಬೆಳೆದು ಇವರಿಂದ ಹಲ್ಲೆಗೊಳಗಾದಂಥ ಪ್ರಸನ್ನ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನೀವು ಸಾಲ ತೆಗೆದುಕೊಂಡಿದ್ದು 2 ಲಕ್ಷ ಅನ್ನೋದು ಗೊತ್ತಾಗ್ತಿದೆ. ಈಗಾಗಲೇ ಜಮೀನ್ ಮಾರಿ 5,30,000 ಕಟ್ಟಿದ್ದೀರಿ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ 8 ಲಕ್ಷಕ್ಕೆ ಇವ್ರು ಬೇಡಿಕೆ ಇಡ್ತಿದ್ದಾರೆ, ಬೆದರಿಸ್ತಿದ್ದಾರೆ, ಈ ರೀತಿ ಹಲ್ಲೆ ಮಾಡ್ತಿದ್ದಾರೆ. ನೀವು ಇಲ್ಲಿವರೆಗೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವಾ? ಇಲ್ಲ ಮೇಡಮ್, ಇಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ಲ. ಇವಾಗ ಕೊಡ್ತಾ ಇದೀವಿ. ಓಕೆ, ಇವಾಗ ನೀವು ಆಸ್ಪತ್ರೆಯಲ್ಲಿ ಇದ್ದೀರಾ? ಹೌದು ಮೇಡಮ್, ಹಾಸ್ಪಿಟಲ್ ತಾಲೂಕು ಹಾಸ್ಪಿಟಲ್ ಇದೀನಿ ಹುಣಸೂರಲ್ಲಿ. ಅಲ್ಲ ಸರ್, ಈಗ ಒಂದಕ್ಕೊಂದು ಅಲ್ಲಿ ಸಾಮ್ಯತೆನೇ ಇಲ್ಲ. 2 ಲಕ್ಷ ಎಲ್ಲಿ, 8 ಲಕ್ಷ ಎಲ್ಲಿ? ಈ ರೀತಿ ಹಗಲ್ ದರೋಡೆ ವಸೂಲಿ ಮಾಡ್ತಾರೆ, ಕಿರುಕುಳ ಕೊಡ್ತಾರೆ ಅಂದ್ರೆ ಮೇಡಮ್, ನಮ್ಗೆ ತಿಂಗಳ ಕಟ್ಟಕ್ಕಾಗ್ಲಿಲ್ಲ. ನಾವು ವ್ಯವಸಾಯ ಮಾಡೋದು ಬಡ್ಡಿ ಹಾಕ್ಬಿಟ್ಟು 7-8 ಲಕ್ಷ ಕೊಡ್ಬೇಕು ಅಂದ್ರು. ನಾನ್ ಜಮೀನ್ ಮಾರ್ಬಿಟ್ಟು 5,30,000 ಕೊಟ್ಟೆ. 1 ಎಕರೆ ಜಮೀನ್ ಮಾರ್ಬಿಟ್ಟು ನನ್ ಕೈಲಿ ಇಷ್ಟೇ ಕೊಡಕ್ಕಾಗೋದು ಅಂತ ದುಡ್ಡು ಇಸ್ಕೊಳ್ಳೋಗಂಟ ಸುಮ್ಮನೆ ಇದ್ರು. ದುಡ್ಡು ಇಸ್ಕೊಂಡಾದ್ಮೇಲೆ ನಾನು ನನ್ನ ಕೈಗೆ ಬೈಕಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಅಡ್ಡ ಹಾಕೊಂಡು ಹೊಡೆದ್ರು ಮೇಡಮ್. ಅಲ್ಲ ಸರ್, ಈಗ 2 ಲಕ್ಷಕ್ಕೆ 8 ಲಕ್ಷ ಅಂದ್ರೆ ಇದು ಎಷ್ಟು % ಬಡ್ಡಿ ಆಯ್ತು ಅಲ್ಲಿಗೆ? 25%. ಈಗ ನೀವು ತಗೊಂಡು ಎಷ್ಟು ದಿನ ಆಯ್ತು, ಎಷ್ಟು ವರ್ಷ ಆಯ್ತು ಮೇಡಮ್? 1 ವರ್ಷ 3 ತಿಂಗಳಾಯ್ತು. ಅಷ್ಟರೊಳಗೇನೆ 5,30,000 ಕಟ್ಟಿದ್ದೀರಾ? ಹೌದು ಮೇಡಮ್. ಬಟ್ ಈಗ ಪದೇ ಕಿರುಕುಳ ಕೊಡ್ತಾ ಇದ್ರು. ಅವ್ರ ಹತ್ರ ಏನ್ ಡಾಕ್ಯುಮೆಂಟ್ಸ್ ಇದೆ ಸರ್? ಈಗ ನೀವೇನಾದ್ರು ಮೇಡಮ್, ಅವ್ರ ಹತ್ರ ನಾವು ಮಾನ ಮರ್ಯಾದೆಗೋಸ್ಕರ ಬಾಳೋದು.
ಇವಾಗ ಇರ್ಲಿ ಈಸ್ಕೊಂಡು ನಮ್ ತಪ್ಪಾಗೈತೆ ಅಂದ್ಬಿಟ್ಟು ನಾವು ಅಷ್ಟು ರಿಟರ್ನ್ ಕೊಟ್ಟು ನಾವು ಜಮೀನ್ ಮಾರ್ಬಿಟ್ಟು ಯಾವಿದ್ರೆ ದುಡ್ಡು ಎಲ್ಲರೂ ಸಂಪಾದನೆ ಮಾಡ್ಕೋಬಹುದು ಅಂತ ಇನ್ನೂ ಕೊಡ್ಬೇಕು ಅಂತ ಹಿಡ್ಕೊಂಡು ನಾವು ಟೋಟಲ್ ಮಂದಿ ಇರೋದು ಅವ್ರ 4-5 ಜನ ಅಣ್ಣ ತಮ್ಮದಿರವ್ರೆ ಬಂದು ನಮ್ಗೆ ಕಿರುಕುಳ ಕೊಡೋದು ಹೊಡೆಯೋದು. ಅದಕ್ಕೆ ನಮ್ಗೆ ಸಹಿಸಕ್ ಆಗ್ದಂಗೆ ಇವತ್ತು ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡ್ತಿದ್ದೇವೆ. ಓಕೆ, ನೀವು ಇವಾಗ ಆಸ್ಪತ್ರೆಯಲ್ಲಿ ಇದ್ದೀರಾ, ಟ್ರೀಟ್ಮೆಂಟ್ ತೆಗೆದುಕೊಂಡು ವಾಪಸ್ ಬನ್ನಿ. ಕಂಪ್ಲೇಂಟ್ ಆದರೆ ಆ್ಯಕ್ಚುಲಿ ನಿಮಗೆ ರಿಯಾಕ್ಟ್ ತೆಗೆದುಕೊಳ್ಬೋದೇನೋ, ನಿಮ್ಗೆ ಏನಾದರೂ ನ್ಯಾಯ ಸಿಗ್ಬೋದು. ಒಂದು ಕಂಪ್ಲೇಂಟ್ ದಾಖಲು ಮಾಡಿ, ಯಾಕೆಂದರೆ ಇದು ಇಲ್ಲಿಗಲ್ ಆಗಿ ನಡೀತಾ ಇರುವಂಥ ಬಿಸ್ನೆಸ್ಸು, ಹಂಗಾಗಿ ಅಮೌಂಟ್ ಎಲ್ಲ ಆನ್ಲೈನ್ ಮುಖಾಂತರನೇ ಕೊಟ್ಟಿರೋದು. ಎಲ್ಲ ಡೀಟೇಲ್ಸ್ ಎಲ್ಲ ಐತೆ ಮೇಡಮ್. ಓಕೆ, ಥ್ಯಾಂಕ್ ಯು TV5 ಜೊತೆ ಮಾತಾಡಿದ್ದಕ್ಕೆ.